ಬಾಯಿ ಮುಚ್ಕೊಂಡು ತಿಂದಿದ್ದೀನಿ. ಎಲ್ಲದಕ್ಕೂ ಅವಾಗ ಕೊಡೋಗು. ನಾನು ಯಾವುದೋ ಪಿಸ್ಟ ಐಸ್ ಕ್ರೀಮ್ ಅನ್ಕೊಂಡ್ಬಿಟ್ಟೆ ಫಸ್ಟು. ಎಲ್ಲದಕ್ಕೂ ಹಚ್ತಾಗಲ್ಲ ಇವರು ಅಂತ. ಆಮೇಲೆ ಯಾರೋ ಹೇಳಿದ್ರು, ಪವನ್ ಅವರೇ ನಿಮಗೆ ಮೋಸ್ಟ್ಲಿ ಊಟ ಸೆಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಓ ಫೈನಲಿ ಗೊತ್ತಾಯ್ತಲ್ಲ ಅನ್ಕೊಂಡೆ. ಇಲ್ಲಿ ಯಾವುದೋ ಒಂದು ಹೋಟ್ಲಿದೆ ಬನ್ನಿ ಅಂದ್ರು. ಯಾವ್ದು ಗುರು ಅದು? ಚಿಪಾಟ್ಲೆ ಅಂತೆ ಗುರು. ಚಿಪಾಟ್ಲೆ ಎಲ್ಲ, ಅದು ನಾನು ತೆಂಗಿನ ಚಿಪ್ ಅಂತ ಇಟ್ಬಿಡೋದು ಬೆಸ್ಟು. ಅದು ಏನ್ಗು ಊಟ, ಅದು ನನಗೆ ಅರ್ಥನೇ ಆಗಿಲ್ಲ. ಹೋಗ್ತೀನಿ, ಅದೇನೋ ಚಪಾತಿ ಹಾಕ್ತಾನೆ, ಚಪಾತಿ ಮೇಲೆ ಅನ್ನ ಹಾಕ್ತಾನೆ, ಅನ್ನ ಮೇಲೆ ಗ್ವಾಕಾಮೋಲೆ ಹಾಕ್ತಾನೆ, ಅದ್ರ ಮೇಲೆ ಟೊಮಾಟೊ ಗೊಜ್ಜು ಹಾಕ್ತಾನೆ, ಅದ್ರ ಮೇಲೆ ಕಾಳು ಗೊಜ್ಜು ಹಾಕ್ತಾನೆ, ಅದ್ರ ಮೇಲೆ ಎಲ್ಲ ಕಸ ಗುಡಿಸಿರೋ ಕಸ ಹಾಕ್ತಾನೆ, ಎಲ್ಲ ತುಂಬಿಸಿರೋ ಬೌಲಲ್ಲಿ ಹಾಕಿ ಕೊಡ್ತಾನೆ. ಆ ಬೌಲಲ್ಲಿ 5-6 ಜನ ಅದನ್ನ ತಿನ್ಕೊಂಡು ಭಿಕ್ಷುದವ್ರ ತರ ತಿಂತಾ ಇರ್ತಾರೆ. ಗ್ವಾಕಾಮೋಲೆ ತಿಂತ ಮಕ ಎಲ್ಲ ಆಗ್ಬಿಡಿರುತ್ತೆ. ಗ್ವಾಕಾಮೋಲೆ ಫುಲ್ ಗ್ರೀನ್ ಕಲರ್ ಆಗ್ಬಿಡಿರ್ತಾರೆ. ನಾನೇನು ಅವತಾರ ಫಿಲಮ್ ಇಂದ ಬಂದ್ಬಿಟ್ಟಾರ ಅನ್ಕೊಂಡ್ಬಿಟ್ಟೆ. ಅಯ್ಯಪ್ಪ, ಗ್ವಾಕಾಮೋಲೆ ನಿಜಾಲಗು. ಕೆಲವರು ಬುರಿಟ ತಗೊಂಡ್ಬಿಟ್ಟಿರ್ತಾರೆ. ಬುರಿಟ ಅದನ್ನೆಲ್ಲ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಸುತ್ತಿ ಕೊಡ್ತಾನೆ. ಅದು ತಿನ್ನಕ್ಕೆ ಹೋಯ್ತಾರೆ, ಎಲ್ಲ ಹಂಗಂಗೆ ಲೀಕ್ ಆಯ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಆಪರೇಷನ್ ಮಾಡಿ ತೆಗೆಯೋದು. ಆಪರೇಷನ್ ತೆಗೆದ್ಬಿಟ್ಟು ಅಲ್ಲಿ ಒಳಗಿಂದ ಮತ್ತೆ ಗ್ವಾಕಾಮೋಲೆ. ಏನ್ಗೋ ಗ್ವಾಕಾಮೋಲೆ ಅದು ನಿಜಾಲು. ಆಮೇಲೆ ಇವ್ರದ್ದು ಏನೇ ಕೊಡು ಎಲ್ಲನೂ ಮಿಕ್ಸ್ ಮಾಡಿ ತಿನ್ನೋದೇ ಆಗೋಯ್ತು. ಇವ್ರದು ಕಾವಾಗೋಗು ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು, ರಾಮೆನ್ಗೆ ಹೋಗು ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು, ಸಬ್ವೆಗೆ ಹೋಗಿ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು. ಏನಿದು ನಾರ್ಮಲ್ ಕ್ವಿಸಿನ್, ಇಂಡೋ ಅಮೇರಿಕನ್ ಕ್ವಿಸಿನ್ ಅಲ್ಲ ಇದು. ಇದು ಕವಳಾತಾಯಿ ಕ್ವಿಸಿನ್ ಇದು. ನಾನು ಒಂದು ಕಡೆ ಹೋಗಿದ್ದೆ, ಯಾವುದೋ ಒಂದು ರೆಸ್ಟೋರೆಂಟ್ ಕಾವಾ ಅಂತಿತ್ತು, ಪಕ್ಕದಲ್ಲಿ ತಾಯಿ ಫುಡ್ ಅಂತಿತ್ತು. ಕವಳಾತಾಯಿ ಥರನೇ ಕಾಣಿಸ್ತದು. ಕಷ್ಟ ಇದೆ ಗುರು, ಇಲ್ಲಂತೂ ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ರೆಸ್ಟೋರೆಂಟ್ಸ್ ಬಗ್ಗೆ ನಿಮ್ಗೊಂದು ವಿಷಯ ಹೇಳ್ಬೇಕಂದ್ರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ನಮಗೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗೋರು. ನಾವೆಲ್ಲ ರೆಡಿ ಆಗ್ತಾ ಇದ್ವಿ, ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ. ನಾವೆಲ್ಲ ರೆಡಿ ಆಗಬೇಕಾದ್ರೆ ಎಷ್ಟು ಚೆನ್ನಾಗಿರೋದು ಗುರು. ಅವಾಗೆಲ್ಲ ಸ್ವಲ್ಪ ಊಟ ಉಳಿದ್ಬಿಟ್ರೆ ನಮ್ಮಪ್ಪ ಬಾಯಿಗೆ ಬಂದಂಗೆ ಬೈಯೋರು. ನನ್ನ ಮಗನೇ, ರೈತರು ಎಷ್ಟು ಕಷ್ಟಪಡ್ತಾರೆ ಗೊತ್ತೇನೋ ನಿನಗೆ? ದುಡ್ಡಿನ ಬೆಲೆ ಗೊತ್ತೇನೋ ನಿನಗೆ? ಎಕ್ಸ್ಟ್ರಾ ಆರ್ಡರ್ ಮಾಡಿದ್ಯಾ ನನ್ನ ಮಗನ, ಎಷ್ಟು ಬೇಕೋ ಅಷ್ಟು ಆರ್ಡರ್ ಮಾಡ್ಬೇಕಾರೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ಯಾರನ್ನ ಹೋಟ್ಲಿಗೆ ಹೋಗಿ ಊಟ ಏನಾದರೂ ಬಿಕ್ಬಿಟ್ರೆ ಒಬ್ಬರು ಮುಖದಲ್ಲಿ ಬೇಜಾರೇ ಇಲ್ಲ, ಎಲ್ಲ ಖುಷಿ ಆಗ್ಬಿಟ್ಟವ್ರೆ. ಎಲ್ಲ ಎಷ್ಟು ಉಳಿಯುತ್ತೋ ಅಷ್ಟು ಖುಷಿ ಜಾಸ್ತಿ. ಎಲ್ಲ ಖುಷಿಯಾಗಿ ಎಲ್ಲ ಉಳಿದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಫ್ರಿಜ್ ತೆಗೆದು ನೋಡ್ತೀನಿ, ಮಂಡೇಗೊಂದು, ಟ್ಯೂಸ್ಡೇಗೊಂದು, ವೆಡ್ನೆಸ್ಡೇಗೊಂದು, ಫ್ರೈಡೇವರೆಗೂ ಐತೆ. ಕೆಳಗಡೆ ಒಂದು ಬಾಕ್ಸಲ್ಲಿ ಪವನ್ ಅಂತ ಐತೆ, ಅಲ್ಲಿ ನಂದಂತೆ. ಎಲ್ಲಾದ್ರಲ್ಲೂ ಬೆಳೆದ್ಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಅದೊಂದು. Anyway, thank you so much. You've been a lovely audience. Thanks a lot.